ಮಣ್ಣಲ್ಲಿ ಮಣ್ಣಾದ ದೊಡ್ಡಗೌಡರ ಗೌಡ್ತಿ ಚೆನ್ನಮ್ಮ. ಸಕಲ ಸರ್ಕಾರಿ ಗೌರವಗಳೊಂದಿಗೆ ಚೆನ್ನಮ್ಮರ ಅಂತ್ಯ ಸಂಸ್ಕಾರ. ತಾಯಿಯ ಕೆನ್ನೆಗೆ ಮುತ್ತಿಟ್ಟು ಕುಮಾರಸ್ವಾಮಿ, ರೇವಣ್ಣ ಭಾವುಕ. ಕಣ್ಣು ಮುಚ್ಚುವ ಮುನ್ನ ಮರೆತೇ ಹೋದೆಯ, ಮನಸ್ಸಿಗೆ ಬಂತು ಬಿಟ್ಟು ಹೋಗೋ. ಅಂತಿಮ ಪೂಜೆ ವೇಳೆ ಪತ್ನಿಯ ನೆನೆದು ದೇವೇಗೌಡರು ಕಣ್ಣೀರು. ಮಾಜಿ ಪ್ರಧಾನಿ ದೇವೇಗೌಡರ ಧರ್ಮಪತ್ನಿ ಚೆನ್ನಮ್ಮ ಇಂದು ಮಣ್ಣಲ್ಲಿ ಮಣ್ಣಾಗಿದ್ದಾರೆ. ಸರ್ಕಾರಿ ಗೌರವಗಳೊಂದಿಗೆ ಹಾಗೂ ಒಕ್ಕಲಿಗ ಸಂಪ್ರದಾಯದಂತೆ ಅಂತ್ಯಕ್ರಿಯೆ ನೆರವೇರಿದ್ದು, ಅಂತ್ಯ ಸಂಸ್ಕಾರದ ವೇಳೆ ಗೋವಿಂದ ಗೋವಿಂದ ನಾಮಸ್ಮರಣೆ ಮೊಳಗಿತು. ಇತ್ತ ಪತ್ನಿ ಕಣ್ಮರೆಯಾಗ್ತಿದ್ದಂತೆ ದೊಡ್ಡಗೌಡರು ಕಣ್ಣೀರ ದಾರಿಯನ್ನೇ ಹರಿಸಿದ್ರು. ಇನ್ನು ಮಕ್ಕಳು ಮೊಮ್ಮಕ್ಕಳು ಚೆನ್ನಮ್ಮ ಅವರಿಗೆ ಕಣ್ಣೀರ ವಿದಾಯ ಹೇಳಿದ್ರು. ಹಾಸನ ಜಿಲ್ಲೆಯ ಹೊಳೆನರಸೀಪುರ ತಾಲೂಕಿನ ಹರದನಹಳ್ಳಿ ಗ್ರಾಮದಿಂದ ಶ್ರದ್ಧಾಂಜಲಿ ವಾಹನದ ಮೂಲಕ ಅಂತಿಮ ಯಾತ್ರೆ ನಡೆಸಲಾಯಿತು. ಮಾವಿನಕೆರೆ ಬೆಟ್ಟದ ರಂಗನಾಥಸ್ವಾಮಿ ಬೆಟ್ಟದ ತಪ್ಪಲಿನಲ್ಲಿ ಚೆನ್ನಮ್ಮರ ಅಂತ್ಯಕ್ರಿಯೆ ಸಂಪ್ರದಾಯಬದ್ಧವಾಗಿ ನೆರವೇರಿಸಲಾಯಿತು. ಸಿಎಂ ಡಿಕೆ ಶಿವಕುಮಾರ್, ಸಂಸದರು, ಸಚಿವರು, ಶಾಸಕರು, ವಿವಿಧ ಮಠಾಧೀಶರು ಸೇರಿ ಗಣ್ಯಾತಿ ಗಣ್ಯರು ಚೆನ್ನಮ್ಮಗೆ ಪುಷ್ಪ ನಮನ ಸಲ್ಲಿಸಿದ್ರು. ಗಣ್ಯರ ಅಂತಿಮ ನಮನ ಸಲ್ಲಿಕೆ ಬಳಿಕ 3 ಸುತ್ತು ಕುಶಲ ತುಪ್ಪು ಸಿಡಿಸಿ ರಾಷ್ಟ್ರಗೀತೆ ಮೂಲಕ ಚೆನ್ನಮ್ಮರಿಗೆ ಸಕಲ ಸರ್ಕಾರಿ ಗೌರವ ಸಲ್ಲಿಸಲಾಯಿತು. 2 ನಿಮಿಷ ಮೌನಾಚರಣೆ ಸಲ್ಲಿಸಿದ ಬಳಿಕ ಸಿಎಂ ಡಿಕೆಶಿ ದೇವೇಗೌಡರಿಗೆ ರಾಷ್ಟ್ರ ಧ್ವಜವನ್ನ ಹಸ್ತಾಂತರ ಮಾಡಿ ದೇವೇಗೌಡರ ಕಾಲಿಗೆ ಡಿಕೆಶಿ ನಮಸ್ಕರಿಸಿದ್ರು. ಬಳಿಕ ಕುಮಾರಸ್ವಾಮಿಗೆ ರಾಷ್ಟ್ರ ಧ್ವಜ ಹಸ್ತಾಂತರದ ವೇಳೆ ಜನರು ಘೋಷಣೆ ಕೂಗಿದ್ರು. ಇದೇ ವೇಳೆ ತಾಯಿ ಚೆನ್ನಮ್ಮರ ಪಾರ್ಥಿವ ಶರೀರದ ಬಳಿ ಬಂದ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಹಾಗೂ ರೇವಣ್ಣ ತಾಯಿಗೆ ಕೊನೆಯದಾಗಿ ಮುತ್ತಿಟ್ಟು ಭಾವುಕರಾದ್ರು. ಅಲ್ಲದೆ ಕೆಲಕಾಲ ಮೌನವಾಗಿ ತಾಯಿಯ ಮುಖವನ್ನ ನೋಡುತ್ತಿರೋದು ಮನಕಲಕುವಂತಿತ್ತು. ಕಣ್ಣು ಮುಚ್ಚುವ ಮುನ್ನ ಮರೆತೇ ಹೋದೆಯ, ಮನಸ್ಸಿಗೆ ಬಂತು ಬಿಟ್ಟು ಹೋಗೋ. ಇನ್ನು ಚೆನ್ನಮ್ಮಗೆ ಸರ್ಕಾರಿ ವಂದನೆ ಸಲ್ಲಿಕೆ ಬಳಿಕ ಅಂತ್ಯ ಸಂಸ್ಕಾರದ ವಿಧಿವಿಧಾನ ಕಾರ್ಯ ಆರಂಭಗೊಂಡಿದ್ದು, ಕಿರಿಯ ಪುತ್ರ ಎಚ್.ಡಿ. ರಮೇಶ್ ಅವರಿಂದ ವಿಧಿವಿಧಾನ ನೆರವೇರಿಸಲಾಯಿತು. ದೇವೇಗೌಡರು, ಮಕ್ಕಳು, ಮೊಮ್ಮಕ್ಕಳು ಅಂತ್ಯಕ್ರಿಯೆ ಪೂಜೆ ನೆರವೇರಿಸಿದ್ದು, ಪೂಜೆ ವೇಳೆ ಪತ್ನಿಯನ್ನ ನೆನೆದು ಎಚ್.ಡಿ. ಭಾವುಕರಾದ್ರು. ನಂತರ 3 ಸುತ್ತು ಪಲ್ಲಕ್ಕಿ ಮೆರವಣಿಗೆ ನಡೆಸಿ ಗುಂಡಿಯಲ್ಲಿ ಗಂಗಾಜಲ ಸಿಂಪಡಿಸಿ ಶುದ್ಧೀಕರಣ ನೆರವೇರಿಸಿದ ಬಳಿಕ ಪಾರ್ಥಿವ ಶರೀರವನ್ನ ಇಳಿಸಿ ಅಂತ್ಯಕ್ರಿಯೆ ಮಾಡಲಾಯಿತು. ಅಂತ್ಯಕ್ರಿಯೆಯ ಕೊನೆ ಕ್ಷಣದವರೆಗೂ ದೇವೇಗೌಡರು ಅಲುಗಾಡದೆ ಅಂತ್ಯಕ್ರಿಯೆ ಜಾಗದಲ್ಲೇ ಇದ್ರು. ಇನ್ನು ಕರುಣಾಮಯಿ, ಕ್ಷಮೆಯ ದರಿತ್ರಿ, ಅನ್ನಪೂರ್ಣೇಶ್ವರಿಯಾಗಿರೋ ಚೆನ್ನಮ್ಮ ಅವರ ಅಂತ್ಯಕ್ರಿಯೆಗೆ ಸುಮಾರು 37 ಎಕರೆ ಜಮೀನನ್ನ ರೈತರು ನೀಡಿರುವುದು ವಿಶೇಷವಾಗಿದೆ. ಚೆನ್ನಮ್ಮ ಅವರು ಚಿರನಿದ್ರೆಗೆ ಜಾರಿರುವುದು ಚೆನ್ನಮ್ಮರ ದೈವ ಭಕ್ತಿಯನ್ನ ಸಾರಿ ಹೇಳುವಂತೆ ಇತ್ತು. ಇತ್ತ ಚೆನ್ನಮ್ಮರಿಗೆ ಚಿರಶಾಂತಿ ನೀಡಲಿ ಅನ್ನೋದು ಸಾವಿರಾರು ಜನರ ಆಶಯವಾಗಿದೆ. ನ್ಯೂಸ್ ಡೆಸ್ಕ್, ಪ್ರಜಾಶಕ್ತಿ ಟಿವಿ, ತುಮಕೂರು.